ಬ್ಯುಸಿ, ಒಂದು ಕೇಸ್ ವಿಚಾರದಲ್ಲಿ ಸಖತ್ ಬ್ಯುಸಿ ಆಗಿದ್ರು ಕೂಡ ಗ್ಯಾರಂಟಿ ನ್ಯೂಸ್ನ ಈ ಆಮಂತ್ರಣಕ್ಕೆ ಓಗೊಟ್ಟು ನಾನು ಸ್ವಲ್ಪ ಹೊತ್ತಾದರೂ ಬಂದು ಹೋಗ್ತೀನಿ ಅಂತ ಬಂದವರು ಅವರೇ ನಮ್ಮ ಹುಬ್ಬಳ್ಳಿ ಧಾರವಾಡ ಕರ್ನಾಟಕ ಸರ್ಕಾರ ಮಾನ್ಯ ಪೊಲೀಸ್ ಕಮಿಷನರ್ ಶ್ರೀ ಎನ್ ಶಶಿಕುಮಾರ್ ಸರ್. ಅವರು ಕೆಲಸದ ನಿಮಿತ್ತ ಹೊರಡಬೇಕಾಗಿದೆ, ಹಾಗಾಗಿ ಅವರನ್ನು ಗ್ಯಾರಂಟಿ ನ್ಯೂಸ್ ಪರವಾಗಿ ಒಂದು ಚಿಕ್ಕ ಗೌರವ ಕೊಡೋ ಮೂಲಕ ಅವರನ್ನು ಇಲ್ಲಿಂದ ಕಳಿಸಿಕೊಡೋ ಪ್ರಯತ್ನ ಆಗುತ್ತೆ. ಥ್ಯಾಂಕ್ ಯು ಶಶಿಕುಮಾರ್ ಸರ್, ಇಷ್ಟು ಬ್ಯುಸಿಯಲ್ಲೂ ಕೂಡ ನಮಗೋಸ್ಕರ ಒಂದು ಸ್ವಲ್ಪ ಸಮಯ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳು ಸರ್, ನಿಮ್ಮ ಮಾಯಲ್ಲಿ ಒಂದೆರಡು ಮಾತುಗಳು ಪ್ಲೀಸ್ ಕಾರ್ಯಕ್ರಮ ಉದ್ದೇಶಿಸಿ. 2007ನೇ ಬ್ಯಾಚ್ ನಂದು, ಹೀಗೆ ಸುಮಾರು 19 ವರ್ಷ ಸರ್ವಿಸ್ ಆಗ್ತಾ ಬಂತು. ಸೊ ಎಲ್ಲ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವಂಥವ್ರು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮಾಧ್ಯಮ ಸಮಾಜದಲ್ಲಿ ಇರುವಂಥ ಎಲ್ಲ ಘಟನೆಗಳು ಬೆಳವಣಿಗೆಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು. ಮಾಧ್ಯಮಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾದ್ದು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು, ಮತ್ತು ಯಾವ ಇಶ್ಯೂಸ್ ಡೆವಲಪ್ ಆಗ್ತಿರುತ್ತೆ ಆ ಇಶ್ಯೂ ಬಗ್ಗೆ ಮಾತನಾಡಲಿಕ್ಕೆ ಯಾರು ಸಕ್ಷಮ ಪ್ರಾಧಿಕಾರ ಇರ್ತಾರೆ ಅವ್ರು ಮಾತಾಡುವಂಥ ಜವಾಬ್ದಾರಿ ಅವರಿಗಿರುತ್ತೆ. ನಾವು ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಮ್ಮೆ ತಪ್ಪು ಮಾಹಿತಿ ಅಥವಾ ಅಪೂರ್ಣ ಮಾಹಿತಿ ಸಾರ್ವಜನಿಕರಿಗೆ ತಲುಪುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈ ಒಂದು ಮಾತನ್ನು ನನಗೆ ನನ್ನ ಕರಿಯರ್ ಪ್ರಾರಂಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದರು. ಅದರ ಹಿನ್ನೆಲೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ಎಷ್ಟು ಮಾಹಿತಿಯನ್ನು ನಾವು ಶೇರ್ ಮಾಡ್ಬೋದು ಅಷ್ಟನ್ನು ಮಾಧ್ಯಮಕ್ಕೆ ಸದಾ ನಾನು ಶೇರ್ ಮಾಡ್ತಾ ಬಂದಿದ್ದೇನೆ. ಮತ್ತು ಅದೇ ರೀತಿಯಾಗಿ ಭಾಳ ಒಳ್ಳೆಯ ಒಂದು ಕೋಆಪ್ರೇಷನ್ ಎಲ್ಲ ಮಾಧ್ಯಮ ಮಿತ್ರರಿಂದ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಕೆಲಸ ಮಾಡುವಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ದೊರೆತಿದೆ. ಎಷ್ಟೋ ಸರಿ ತುಂಬ ಸೆನ್ಸಿಟಿವ್ ಇಶ್ಯೂ ಇರುತ್ತೆ. ಆ ಇಶ್ಯೂ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ಮೇಲೆ ಅಥವಾ ಪೊಲೀಸ್ ಅಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ಒಂಥರ ಮುಜುಗರ ಉಂಟು ಮಾಡುವಂಥ ಸಂದರ್ಭ ಎದುರಾದ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇನ್ ದ ಕಲರ್ ಆಫ್ ಡ್ಯೂಟಿ, ಒಂದು ಬೋನಫೈಡ್ ಇಂಟೆನ್ಷನ್ಸಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದರೆ ಅದನ್ನು ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಚಾನೆಲ್ಗೂ ಒಂದು ಫೇಸ್ ಅಂತ ಇರುತ್ತೆ. ಯಾವುದೇ ಒಂದು ಚಾನಲ್ ತೊಗೊಳ್ಳಿ, ಅದರಲ್ಲಿ ಒಂದು ಪ್ರಾಮಿನೆಂಟ್ ಫೇಸ್ ಇರುತ್ತೆ. ನಾವು ರಾಧಾ ಹಿರೇಗೌಡರು ಮೇಡಮ್ ಏನಿದ್ದಾರೆ ಅವ್ರನ್ನ ಭಾಳಷ್ಟು ವರ್ಷಗಳಿಂದ ನೋಡಿದ್ದೀವಿ. ಗ್ಯಾರಂಟಿ ನ್ಯೂಸ್ನ ನೋಡಿದಾಗೆಲ್ಲ ಅವ್ರನ್ನೇ ನೋಡಿರೋದು. ಮಾಧ್ಯಮ ವಲಯ ಭಾಳ ಸ್ಪರ್ಧೆ ಇರುವಂಥದ್ದು. ಅದರಲ್ಲಿ ಎಲ್ಲ ವಲಯದಲ್ಲಿದ್ದಂತೆ ಮಹಿಳೆಯರಿಗೆ ಅವಕಾಶ ಏನೋ ಇದೆ, ಆದರೆ ಭಾಳ ಉನ್ನತ ಸ್ಥಾನಗಳನ್ನು ತಲುಪುವಂಥದ್ದು ಭಾಳ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ರಾಧಾ ಹಿರೇಗೌಡರವರು ಮೋಸ್ಟ್ಲಿ ಮಾಧ್ಯಮ ವಲಯದಲ್ಲಿ ಮಹಿಳೆಯರು ಏನು ಭಾಳ ಕಡಿಮೆ ಜನ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಅವರಲ್ಲಿ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅತ್ಯಂತ ನಿಷ್ಠುರವಾಗಿ ಎಷ್ಟೋ ಸಂದರ್ಭದಲ್ಲಿ ನಮಗೆ ಮುಖಾಮುಖಿ ಒಬ್ಬರು 1 to 1 ಇದ್ದಾಗ ಹೇಳಲಿಕ್ಕೆ ಆಗದಿರೋವಂಥದ್ದು ಅವರು ಪ್ಲ್ಯಾಟ್ಫಾರ್ಮಲ್ಲಿ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಿಜವಾಗ್ಲೂ ಅವ್ರ ಬೋಲ್ಡ್ನೆಸ್ ನಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೂ ತುಂಬ ಫ್ಯಾನ್ಸ್ ಇದ್ದಾರೆ ಮೇಡಮ್. ಎಷ್ಟಾಗದ ಮಾತಾಡ್ತಾರೆ, ಎಷ್ಟೇ ರೀತಿಯಿಂದ ಮಾತಾಡ್ತಾರೆ ಅಂತ ಹೇಳ್ತಾರೆ. ತುಂಬ ಸಂತೋಷ. ಅದೇ ರೀತಿ ಭಾಳಷ್ಟು ಜನ ಹನಿ ಗೂಡಿದರೆ ಹಳ್ಳ ಅನ್ನೋ ರೀತಿಯಲ್ಲಿ, ಮತ್ತು ಒಂದು ಜೇನುಗೂಡು ಆಗಬೇಕಾದ್ರೆ ಯಾವ ರೀತಿ ಒಂದು ಕ್ವೀನ್ ಬೀಯಿಂದ ಹಿಡಿದು ಮೇಲ್ ಬೀಸಿಂದ ಹಿಡಿದು ವರ್ಕರ್ ಬೀವರೆಗೂ ಪ್ರತಿಯೊಬ್ಬರು ಸೇರಿದಾಗೇ ಅದೊಂದು ಜೇನುಗೂಡು ಅಂತ ಕರೆಸ್ಕೊಳ್ಲಿಕ್ಕೆ ಸಾಧ್ಯ. ಇವತ್ತು ಎಷ್ಟು ಭಾಳ ದೊಡ್ಡ ಚಾಲೆಂಜ್ ಮಾಧ್ಯಮ ಒಂದು ಮೀಡಿಯಾ ಪ್ಲ್ಯಾಟ್ಫಾರ್ಮ್ ರನ್ ಮಾಡೋದಿದೆ ಅನ್ನೋಂಥದ್ದು ನನಗೆ ತಿಳಿದಷ್ಟು ನೋಡಿದಾಗ ಭಾಳ ಕಷ್ಟ. ಅಂಥದ್ರಲ್ಲಿ ಈಗ ಗ್ಯಾರಂಟಿ ನ್ಯೂಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ನಾನು ಹೆಚ್ಚು ಕಡಿಮೆ TV9 ನಮ್ಮ ಕರ್ನಾಟಕದಲ್ಲೇನು ಎಕ್ಸ್ಕ್ಲೂಸಿವ್ ನ್ಯೂಸ್ ಚಾನಲಾಗಿ ಸ್ಟಾರ್ಟ್ ಆಯಿತು, ಅದು ಸೇರಿದಂತೆ ಭಾಳಷ್ಟು ಮಾಧ್ಯಮಗಳು ಬಂದಿರೋವಂಥದ್ದು, ಬೆಳೆದಿರೋದು, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಚಿಕ್ಕ ಒಂದು ಕೊಳ್ಳದಲ್ಲಿ ಒಂದು ಜಲಮೂಲದಲ್ಲಿ ಹುಟ್ಟುವ ನದಿ ಯಾವ ರೀತಿ ಭಾಳ ಬೃಹತ್ ನದಿಯಾಗಿ ಕಡೆಗೆ ಸಾಗರ ಸೇರುತ್ತೆ, ಆ ರೀತಿ ಈ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಬೆಳೀಲಿ. ಅವರಿಂದ
ಸಾಮಾಜಿಕ ಕಳಕಳಿಗೆ ಯಾವತ್ತೂ ಲೋಪ ಆಗದ ರೀತಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಒಂದು ಚಾನೆಲ್ ನಡೀಲಿ. ಅದನ್ನು ನಡೆಸುವಂಥ ಒಂದು ತಂಡ ನಿಮ್ಮೆದುರಿಗಿದೆ, ನಿಮ್ಮ ಜೊತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ವತಿಯಿಂದ ಗ್ಯಾರಂಟಿ ನ್ಯೂಸ್ ಅವ್ರಿಗೆ, ಅವರ ಸಂಪೂರ್ಣ ತಂಡದವರಿಗೆ, ಅದರ ಯಾರು ಈ ಹಂತಕ್ಕೆ ತರಲಿಕ್ಕೆ ಕಾರಣಕರ್ತರಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾನೆ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.